ಸಿಎಂ ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ನಡೆದಿದ್ದೇಕೆ? ಗುಂಪುಗಾರಿಕೆ ತಡೆಯುವ ಉದ್ದೇಶಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಉಪಾಹಾರ ಕೂಟ ಆಯೋಜಿಸಲು ಸೂಚನೆ ನೀಡಿದ್ದೇ ಹೈಕಮಾಂಡ್ ಸೂಚನೆಯಂತೆ ಉಭಯ ನಾಯಕರ ಮನೆಯಲ್ಲಿ ಟಿಫನ್ ಆಯಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಸಚಿವರು ಶಾಸಕರು ಸೈಲೆಂಟ್ ಆಗಿದ್ದಾರೆ. ರಾಜ್ಯದಲ್ಲೊಂದು ಚರ್ಚೆ ನಡೀತಾ ಇತ್ತು, ಸಿಎಂ ಬದಲಾವಣೆಯ ವಿಚಾರ. ಆ ಚರ್ಚೆಯನ್ನ ನಿಲ್ಲಿಸುವುದಕ್ಕೆ ಹೈಕಮಾಂಡ್ ನಾಯಕರಲ್ಲಿದ್ದ ಒಂದೇ ಒಂದು ಗ್ರೀನ್ ಸಿಗ್ನಲ್ ಏನು ಅಂದರೆ ರೆಡ್ ಸಿಗ್ನಲ್ ಏನು ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸೋದು. ಹೈಕಮಾಂಡ್ ಸೂಚನೆಯಂತೆ ಉಭಯ ನಾಯಕರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆಗಳಾಯಿತು. ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಹೈಕಮಾಂಡ್ ಬ್ರೇಕ್ ಹಾಕ್ತು. ಸಿಎಂ ಪರ ಸಚಿವರು ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿ ಸಿಎಂ ಪರ ಬ್ಯಾಟ್ ಬೀಸುವುದಕ್ಕೆ ಶುರು ಮಾಡಿದ್ರು. ಡಿಕೆ ಬಣದಿಂದ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಗೆ ಸರ್ಕಸ್ ಮಾಡಲಾಯಿತು. ಈ ಬೆಳವಣಿಗೆಯಿಂದ ರಾಜ್ಯ ಕಾಂಗ್ರೆಸ್ ಇಬ್ಬಾಗವಾಗುವ ಭೀತಿ ಎದುರಾಯಿತು. ಹೀಗಾಗಿ ಗುಂಪುಗಾರಿಕೆಗೆ ಆರಂಭದಲ್ಲಿ ಕಡಿವಾಣ ಹಾಕಿದ್ರೆ ಉತ್ತಮ. ಈ ಬೆನ್ನಲ್ಲೇ ಸಿಎಂ ಡಿಸಿಎಂಗೆ ಖಡಕ್ ಸಂದೇಶ ರವಾನೆ ಮಾಡಿದ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಡಿಸಿಎಂ ಮನೆಯಲ್ಲಿ ನಡೆಯಿತು ಬ್ರೇಕ್ಫಾಸ್ಟ್. ಸಿಎಂ ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ನಡೆದಿದ್ದೇಕೆ ಅನ್ನೋ ವಿಚಾರ. ಗುಂಪುಗಾರಿಕೆ ತಡೆಯುವ ಉದ್ದೇಶಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಉಪಹಾರ ಕೂಟ ಆಯೋಜನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೆ ಹೈಕಮಾಂಡ್ನ ಹೈ ಲೀಡರ್ಗಳು. ಒಂದು ಕಡೆ ಶಾಸಕರ ಆಗಮನ, ಮತ್ತೊಂದು ಕಡೆ ಸಚಿವರಿಂದ ಫೋನ್ ಕಾಲ್ ಮುಖಾಂತರವಾಗಿ ಲಾಬಿ, ಇನ್ನೊಂದು ಕಡೆ ಮುಖ್ಯಮಂತ್ರಿಯ ಒತ್ತಡ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಯ ಒತ್ತಡ. ಇವೆಲ್ಲವೂ ಒಟ್ಟಿಗೆ ಸೇರ್ಕೊಂಡು ಹೈಕಮಾಂಡ್ ನಾಯಕರ ತಲೆನೋವು ಮಾಡಿಬಿಡ್ತು. ಇದರಿಂದ ಹೇಗಾದರೂ ಪಾರಾಗಬೇಕು ಅನ್ನೋ ಇರಾದೆಯಿಂದ ಎರಡೂ ನಾಯಕರ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಸಭೆ ಮಾಡಿಸಿ ನೋಡೋರ ಕಣ್ಣಿಗೂ ಕೇಳಿಸಿಕೊಳ್ಳುವ ಕಿವಿಗಳಿಗೂ ಕಟ್ಟ ಕಡೆಯ ಸಂದೇಶ ಸಾರ್ಬಿಡೋಣ ಅಂಥೇಳಿ ವೇಣುಗೋಪಾಲ್ ಸಾಹೇಬರು ಸಿದ್ದರಾಮಯ್ಯರಿಗೆ ಫೋನ್ ಕಾಲ್ ಮಾಡಿ ಇದಕ್ಕೆಲ್ಲ ಒಂದು ಉತ್ತಮ ಮುಲಾಮೇನು ಅಂದರೆ ನಿಮ್ಮ ಮನೇಲಿ ಉಪಮುಖ್ಯಮಂತ್ರಿನ ಕರೆಸಿ ಊಟ ಉಪಚಾರ ಮಾಡಿಸಿ ಬಿಟ್ಟು ಕಳಿಸೋದು. ಅದು ನಡೆದು ಹೋಯ್ತು. ಸಿದ್ದರಾಮಯ್ಯರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಅದಾದ ನಂತರ 2 ದಿನದ ನಂತರ ಡಿಸಿಎಂ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟು. ಇಬ್ಬರು ಅವರವರ ಮನೆಗೆ ಬಂದು ಆರಾಮಾಗಿ ತಿಂಡಿ ಮಾಡಕೊಂಡು ಒಂದೊಳ್ಳೆ ಸಂದೇಶ ಸಾರೋದ್ರು. ನಮ್ಮಿಬ್ಬರಲ್ಲೂ ಭಿನ್ನಾಭಿಪ್ರಾಯಗಳಿಲ್ಲ, ನಾವಿಬ್ಬರು ಅತೃಪ್ತರಲ್ಲ, ನಾವಿಬ್ಬರು ಅಸಮಾಧಾನಿತರಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವಿಲ್ಲಿ ಕೇಳಿಸ್ಕೊತೀವಿ, ಕೇಳಿ ನಾವು ಅದರಂತೆಯೇ ಇರ್ತೀವಿ ಅನ್ನೋ ಸಂದೇಶನ ಮಾಧ್ಯಮದ ಮುಖೇನ ಸಮಾಜಕ್ಕೊಂದು ಸಂದೇಶ ಕೊಟ್ಟರು. ಹಾಗಾದರೆ ಹೈಕಮಾಂಡ್ನ ಉದ್ದೇಶವೂ ಈಡೇರ್ದಂಗಾಯಿತು. ಇನ್ನು ಇಲ್ಲಿ ಸೆಷನ್ವರೆಗೂ ಕೂಡ ಒಂದು ಕದನ ವಿರಾಮ ಸಿಗ್ದಂಗಾಯಿತು. ಈ ಕದನ ವಿರಾಮದಲ್ಲಿ ಮತ್ತೇನಾದರೂ ರಾಜಕೀಯ ಬದಲಾವಣೆಗಳಾಗ್ತಾವ? ಗರಿಗೆದರಿದ ಚರ್ಚೆ. ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇನ್ನು ಸಿಎಂ ಪರ ಸಚಿವರು ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿ ಸಿಎಂ ಪರ ಬ್ಯಾಟ್ ಬೀಸಿದ್ರು. ಡಿಕೆ ಬಣದಿಂದ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಗೆ ಸರ್ಕಸ್ ಮಾಡಲಾಯಿತು. ಈ ಬೆಳವಣಿಗೆಯಿಂದ ರಾಜ್ಯ ಕಾಂಗ್ರೆಸ್ ಇಬ್ಬಾಗವಾಗುವ ಭೀತಿ ಎದುರಾಗಿತ್ತು. ಹೀಗಾಗಿ ಗುಂಪುಗಾರಿಕೆಗೆ ಆರಂಭದಲ್ಲಿ ಕಡಿವಾಣ ಹಾಕಿದ್ರು ಉತ್ತಮ ಅನ್ನೋ ನಿಟ್ಟಿನಲ್ಲಿ ಈ ಬೆನ್ನಲ್ಲೇ ಸಿಎಂ ಡಿಸಿಎಂಗೆ ಖಡಕ್ ಸಂದೇಶ ರವಾನೆ ಮಾಡಿದ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಡಿಸಿಎಂ ಮನೆಯಲ್ಲಿ ನಡೆಯಿತು ಬ್ರೇಕ್ಫಾಸ್ಟ್. ಒಂದು ಕಡೆ ಬಿಜೆಪಿಗರು ದಾರಿ ಮಧ್ಯೆ ನಿಂತ್ಕೊಂಡು ಕಾಂಗ್ರೆಸ್ಸನ್ನು ಅಪಹಾಸ್ಯ ಮಾಡಿದ್ರು. ನಿಮ್ಮ ಮನೆ ಹೋಳಾಗಿದೆ, ನಿಮ್ಮ ಮನೆಯೊಂದು 3 ಬಾಗ್ಲಾಗಿದೆ, ನಿಮ್ಮಲ್ಲಿ ಸ್ಥಾನಕ್ಕಾಗಿ ಪೈಪೋಟಿಗಳು ನಡೀತಾ ಇದೆ, ಸ್ಪರ್ಧೆಗೆ ಇಳಿದು ಡಿಸಿಎಂ ಪೈಪೋಟಿ ಮಾಡ್ತಿದ್ದಾರೆ. ಕೃಷ್ಣ ಬೈರೇಗೌಡರು, HC ಮಹದೇವಪ್ಪ, ಚೆಲುವರಾಯಸ್ವಾಮಿ, ಆಹಾರ ಸಚಿವ ಮುನಿಸ್ವಾಮಿ, ಆಹಾರ ಸಚಿವರು ಮಧು ಬಂಗಾರಪ್ಪ, ಹೀಗೆ ಸಾಕಷ್ಟು ವಿಚಾರದಲ್ಲಿಯೂ ಕೂಡ ಚರ್ಚೆ ಆಯಿತು. ಮುನಿಯಪ್ಪರ ಹೇಳಿಕೆಯ ಮುಖಾಂತರವಾಗಿ ಮತ್ತೆ ಚರ್ಚೆಗೆ ಗ್ರಾಸವಾಯಿತು. ಒಟ್ಟಾರೆ ಹೈಕಮಾಂಡ್ ನಾಯಕರ ಈ ಒಂದು ಹೇಳಿಕೆ ಅಥವಾ ಈ ಒಂದು ನಿರ್ಧಾರ ನಿಜಕ್ಕೂ ಕೂಡ ಬ್ರೇಕ್ಫಾಸ್ಟ್ಗೆ ಅನುವು ಮಾಡಿಕೊಡ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.